ಎಲ್ಲರಿಗೂ ನಮಸ್ಕಾರ. ನಳಿನಿ ದಾನೇಶ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದಿದ್ದೇನೆ. ಈಗ ನಾನು ಕಡಲೆ ಬೀಜ ಮತ್ತು ಕಡಲೆ ಸೊಪ್ಪಿಂದ ಹೋಳಿಗೆ ಮಾಡ್ತಾಯಿದ್ದೀನಿ. ಒಬ್ಬಟ್ಟು ಕಾಯಿ ಉಪಯೋಗಿಸ್ತೇನೆ, ಕಾಯಿ ಮತ್ತು ಬೇಳೆ ಉಪಯೋಗಿಸ್ದೆ ಮಾಡೋ ಅಂಥ ಒಬ್ಬಟ್ಟು. ಅದಕ್ಕೆ ನಾನು ಕಡಲೆ ಬೀಜನ ಫಸ್ಟು ಹುರ್ಕೋತೀನಿ. ಕಡಲೆ ಬೀಜ ಮತ್ತು ಹುರ್ಗಡ್ಲೆನ ಉಪಯೋಗಿಸಿ ಮಾಡ್ತಾ ಇರೋವಂಥ ಒಬ್ಬಟ್ಟು. ಇದು ಈಸಿಯಾಗಿ ಮಾಡೋವಂಥ ಒಬ್ಬಟ್ಟು. ಬೇಳೆ ಬೇಯಿಸೋ ಕೆಲಸ ಇರೋದಿಲ್ಲ ಇದರಲ್ಲಿ. ಕಾಯಿ ತುರಿಯೋ ಕೆಲಸ, ಬೇಳೆ ಬೇಯಿಸೋ ಕೆಲಸ ಇರೋದಿಲ್ಲ ಇದರಲ್ಲಿ. ನೀವು ಒಂದ್ಸಲ ಈ ಥರ ಮಾಡಿ. ಕಡಲೆ ಬೀಜ ಚೆನ್ನಾಗಿ ಹುರ್ಕೋಬೇಕು, ಕೆಂಪಾಗೋವರೆಗೂ ಹುರಿದು ಅದನ್ನು ಸಿಪ್ಪೆ ತೆಕ್ಕೋಬೇಕು. ಕಡಲೆ ಬೀಜ ಸಿಪ್ಪೆ ತೆಗೆದಿರೋದು ಹೋಳಿಗೆ ಮಾಡೋದಕ್ಕೆ, ಮಿಕ್ಸಿ ಮಾಡೋದಕ್ಕೆ ಹಾಕ್ಕೋತಾ ಇದ್ದೀನಿ. ಈಗ ಮಿಕ್ಸಿ ಮಾಡ್ತೀನಿ. ಕಡಲೆ ಬೀಜ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ನೆಕ್ಸ್ಟು ಹುರ್ಗಡ್ಲೆ ಹಾಕ್ಕೋತೀನಿ. ಹುರ್ಗಡ್ಲೆನೂ ಬಿಳಿ ಎಳ್ಳು ಒಂದೇ ಸರ್ತಿ ಹಾಕ್ಕೋತೀನಿ. ಈಗ ಹುರ್ಗಡ್ಲೆನೂ ಮಿಕ್ಸಿ ಮಾಡಿದ್ದೀನಿ. ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೋತೀನಿ. ಹುರ್ಗಡ್ಲೆ ಆಗಿದೆ, ಮಿಕ್ಸಿ ಮಾಡಿದ್ದೀನಿ ಹುರ್ಗಡ್ಲೆನೂ ಮತ್ತು ಬಿಳಿ ಎಳ್ಳು. ಅದ್ರ ಜೊತೆಗೆ ಕಡಲೆ ಬೀಜನೂ ಪೌಡ್ರ್ ಮಾಡಿ ಇಟ್ಕೊಂಡಿರೋದು, ಅದನ್ನು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೋತೀನಿ. ಇದೆಲ್ಲ ಈ ಥರ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ. ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ. ಅದಕ್ಕೊಂದು ಅರ್ಧ ಗ್ಲಾಸು ಬೆಲ್ಲ ಹಾಕ್ಕೋತೀನಿ. ಒಂದು ಸ್ವಲ್ಪ ನೀರು ಹಾಕ್ತೀನಿ, ಬೆಲ್ಲಗೆ ಕರಗೋ ಅಷ್ಟು. ಬೆಲ್ಲ ಕರಗಿಸ್ಕೊಂಡ್ರೆ ಆಯಿತು. ಬೆಲ್ಲ ಕರಗಬೇಕು. ಬೆಲ್ಲ ಕರಗೋದಕ್ಕೆ ಇಟ್ಟಿದ್ನಲ್ಲ, ಬೆಲ್ಲ ಕರಗಿದೆ. ಇದು ಇಷ್ಟಾದರೆ ಆಯಿತು. ಇದನ್ನು ಈಗ ಹಾಕ್ಕೋಬೇಕು, ಗಂಟಿಲ್ದಂಗೆ ತಿರುಕೋಬೇಕು. ಬೆಲ್ಲ ಪಾಕ ಬರೋ ಹಾಗಿಲ್ಲ. ಬೆಲ್ಲ ಕರಗಿದ ತಕ್ಷಣವೇ ನಾವು ಇದನ್ನು ಈ ಥರ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಹಸಿಟ್ಟು ನೋಡಿಕೊಂಡು ಇರೋದನ್ನು ಅಳತೆ ಕರೆಕ್ಟಾಗಿ ಹಾಕ್ಕೋಬೇಕು. ಅರ್ಧ ಗ್ಲಾಸ್ ಬೆಲ್ಲದ ಹಾಕಿದ್ದೆ, ಪುಡಿ ಮಾಡಿ ಇಟ್ಕೊಂಡ್ರೆ ಬೆಲ್ಲ ನಾನು. ಇದಕ್ಕೆ ಕರೆಕ್ಟಾಗಿ ಆಗಿದೆ. ಎಲ್ಲ ಕರೆಕ್ಟಾಗಿ ಇಡಿಸ್ತಾ ಇದೆ ಇದೆಲ್ಲನೂ. ಈಗ ಇಷ್ಟಾದರೆ ಆಯಿತು. ಸ್ಟವ್ ಆಫ್ ಮಾಡ್ಕೋತೀನಿ. ಸ್ಟವ್ ಆಫ್ ಮಾಡಿಕೊಂಡು ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೋಬೋದು. ಈಗ ಕನಕ ಚೆನ್ನಾಗಿ ನೆಂದಿದೆ. ಹೋಳಿಗೆ ಮಾಡೋದಕ್ಕೆ ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀವಲ್ಲ, ಆ ಹೋಳಿಗೆನ ಗರ್ಗರಿ ಒಬ್ಬಟ್ಟು ಅಂತ ಹೇಳ್ತಾರೆ. ಅದನ್ನು ಗರ್ಗರಿ ಒಬ್ಬಟ್ಟು ಮಾಡ್ತಾಯಿರೋದೀಗ ನಾವು. ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಒಂದು ಸಲ ಮಾಡಿ ಹೇಗಿದೆ ಅಂತ ತಿಳಿಸಿ. ಒಂದು ಸ್ವಲ್ಪ ಈ ಥರ ಕನಕ ತೊಗೋಬೇಕು. ಚೆನ್ನಾಗಿ ಬಂದಿದೆ ಇದು, ಕನಕ ನೆಂದಿದೆ ಇದು. ಒಂದು ಸ್ವಲ್ಪ ಈ ಥರ ಕನಕ ತೊಗೋಬೇಕು. ಚೆನ್ನಾಗಿ ಬಂದಿದೆ ಇದು, ಕನಕ ನೆಂದಿದೆ ಇದು. ಈ ಪೇಪರ್ಗೆ ಎಣ್ಣೆ ಸೋರ್ಕೋಬೇಕು ಫಸ್ಟು. ಆಮೇಲೆ ಕನಕನ ಈ ಥರ ಇಡಬೇಕು. ಇಟ್ಟು ಹೂರಣನ ಅದರೊಳಗಡೆ ಇಟ್ಟು ಫೋಲ್ಡ್ ಮಾಡ್ಕೋಬೇಕು. ಆಮೇಲೆ ಏನಾದರೂ ಎಕ್ಸ್ಟ್ರಾ ಇದ್ದರೆ ಕನಕನ ಒಂದು ಸ್ವಲ್ಪ ಅದನ್ನ ತೆಗಿಬೇಕು. ಹೀಗೆ ಇದನ್ನ ಹೀಗೆ ತಟ್ಕೋಬೇಕು. ಈಗ ಇದು ತಟ್ಟಿದಾಗಿದೆ. ತಿರುವಾಕೊಂಡೆ ಈ ಕಡೆಗೆ ಇನ್ನೊಂದು ಅರ್ಧ ಸ್ಪೂನು ತುಪ್ಪ ಹಾಕ್ಕೊತೀನಿ. ಈಗ ಇದಾಗಿದೆ, ತೆಕ್ಕೊತೀನಿ. ತುಂಬ ಚೆನ್ನಾಗಿ ಬಂದಿದೆ ಹೋಳಿಗೆ. ಕಡಲೆ ಬೀಜ ಹುರ್ಗಡ್ಲೆ ಉಪಯೋಗಿಸ್ಕೊಂಡು ಮಾಡಿರೋಂಥ ಹೋಳಿಗೆ ಇದು.
ಇನ್ನು ಗರಿ ಗರಿ ಹೋಳಿಗೆ ಅಂತ ಹೇಳ್ತಾರೆ. ಗರಿ ಗರಿ ಒಬ್ಬಟ್ಟು ಇದು. ಇದನ್ನು ನೀವು ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ.